ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಒಂದು ಉತ್ತರ ಉಂಟು ಎಂಬ ಸತ್ಯವ ನಮ್ಮ ಗಣಿತ ತಿಳಿಸುವುದು ನೋಡು. ತಾಳ್ಮೆಯೂ ಇರಲಿ ನಿಖರತೆಯೂ ಇರಲಿ ಗೆಲುವು ನಿನ್ನದು ಸೋತು ತಲೆಯಾಗದು. ಗಣಿತ ಹೇಳುತ್ತೈತೆ ಯಾರು ಗಣಿತದಲ್ಲಿ ಅತ್ಯಂತ ಚೆನ್ನಾಗಿ ಓದ್ತಾರೋ ಆ ಮಕ್ಕಳು ಹೆಸರುವಾಸಿ ಆಗ್ತಾರೆ. ಈಗ ಅದ್ಭುತವಾದಂಥ ಉದಾಹರಣೆ ಯಾರಪ್ಪ ಅಂದರೆ ಇದುವರೆಗೂ ನೀವೆಲ್ಲ ಮಾಡಿರುವಂತಹ ಶ್ರೀನಿವಾಸ್ ರಾಮಾನುಜಂ. ಅದೇ ರೀತಿ ನಾವೆಲ್ಲರೂ ನಡೆದಾಡುವಂತಹ ಕಂಪ್ಯೂಟರ್ ಅಂತ ಕರಿತೀವಿ, ಶಕುಂತಲಾ ದೇವಿ ಅಂತ ಇದನ್ನು ಕೇಳಿರ್ತೀವಿ. ತಮ್ಮ ಲೆಕ್ಕಗಳಿಂದಲೇ ಇಡೀ ಪ್ರಪಂಚವೇ ಅವ್ರ ಪ್ರಸಿದ್ಧಿ ಆದರು. ಅದೇ ರೀತಿ ನಮ್ಮ ಕರ್ನಾಟಕದ ಅಂಧ ಪ್ರತಿಭೆ ಬಸವರಾಜ್ ಅಂತ ಕೇಳಿ ನೀವೆಲ್ಲ ನೋಡಿದ್ರೆ ಕುರುಡರಾದರೂ ಸಹ ಲೆಕ್ಕಗಳನ್ನ ನಾವು ಮಾಡ್ತಾರೆ. ಅಂದರೆ ಯಾರು ಗಣಿತದಲ್ಲಿ ಬುದ್ಧಿವಂತರಾಗ್ತಾರೋ ಅವರು ಮಾತ್ರ ಪ್ರಪಂಚ ತುಂಬ ಹೆಸರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮೆಲ್ಲರೂ ಏನು ಮನೋಭಾವನೆ ಇದೆ ಅಂತಂದರೆ ಗಣಿತ ಅಂದರೆ ತುಂಬ ಕಷ್ಟ ಅಂತ ಮನೋಭಾವನೆ ಬರುತ್ತೆ. ಗಣಿತ ಕಷ್ಟ ಅಲ್ಲ, ಆದರೆ ಅದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಜೀವನವೂ ಸಹ ಒಂಥರ ಗಣಿತ ಇದ್ದಂತೆ. ನಮ್ಮ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರುತ್ತವೋ ಆ ಸಮಸ್ಯೆಗಳ ಪರಿಹಾರ ಯಾವ ರೀತಿ ಹುಡುಕ್ತೀವೋ ಹಾಗೆ ಗಣಿತದಲ್ಲೂ ಸಹ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ಸೂತ್ರ ರಾಮಾನುಜಂ ಅವರ ಡಿಸೆಂಬರ್ 22, 1887ರಲ್ಲಿ ಜನಿಸಿದರು. ಆ ದಿನವನ್ನು ನಾವು ಗಣಿತ ದಿನಾಚರಣೆ ಎಂದು ಆಚರಿಸುತ್ತೇವೆ. ಈ ಕಾರ್ಯಕ್ರಮ ಈ ಗಣಿತದ ಗಮ್ಮತ್ತಿನಲ್ಲಿ ಮೋಜು ಇದೆ, ಸುಲಭವಾಗಿ ತಿಳಿಯದಂತ ಗೋಜಲಿದೆ. ಮೂಲಭೂತ ಕ್ರಿಯೆಗಳು ಹರಿಯದಿದ್ದರೆ ಮುಂದಿನ ಕಲಿಕೆಯಲ್ಲಿ ಬಹಳ ತೊಂದರೆ. ಮೂಲಭೂತ ಕ್ರಿಯೆಗಳು ಹರಿಯದಿದ್ದರೆ ಮುಂದಿನ ಕಲಿಕೆಯಲ್ಲಿ ಬಹಳ ತೊಂದರೆ. ಅಂಕಿ ಸಂಖ್ಯೆ ಜೊತೆಯಲ್ಲಿ ಆಟವಾಡಲು ಗಣಿತ ಕಠಿಣವಲ್ಲ, ಅದು ಹರ್ಷದ ಕಡಲು, ಅದು ಹರ್ಷದ ಕಡಲು. ಈ ಗಣಿತದ ಗಮ್ಮತ್ತಿನಲ್ಲಿ ಮೋಜು ಇದೆ, ಸುಲಭವಾಗಿ ತಿಳಿಯದಂತ ಗೋಜಲಿದೆ. ಸಂಖ್ಯೆಯೊಡನೆ ಸಂಖ್ಯೆ ಸೇರಿ ಸಂಕಲನವು, ಒಂದರಿಂದ ಇನ್ನೊಂದು ಕಳೆದು ವ್ಯವಕಲನವು. ಶುಭಾಶಯವನ್ನು ತಿಳಿಸ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಮಹೇಶ್ ಸರ್ ಅವರೇ, ಮಂಜಪ್ಪ ಅವರೇ, ಸರ್ ಅವರೇ, ನಾಗರಾಜ್ ಸರ್ ಅವರೇ, ಮಾಂತಿ ಸರ್ ಅವರೇ ಹಾಗೂ ಶಿಕ್ಷಣಾರ್ಥಿಯಾಗಿರ್ತಕ್ಕಂಥ ಕೇಶವ್ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಪ್ರತಿ ವರ್ಷ ಡಿಸೆಂಬರ್ 22 ಗಣಿತದ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. 22, 1887ರಂದು ಇರೋಡ್ನಲ್ಲಿ ತಮ್ಮ ಅಜ್ಜಿಯ ಮನೆಯಲ್ಲಿ ಜನಿಸಿದರು. ಇದಲ್ಲದೆ ಅವರು 5 ವರ್ಷದವರಾಗಿದ್ದರು. ಕುಂಭಕೋಣವಾಸ್ ಪ್ರಾಥಮಿಕ ಶಾಲೆ ಓದರು. ತನ್ನ ಪ್ರವೇಶ ಟೌನ್ ನಡೆದವು. ಮೊದಲಿಲ್ಲದೆ ಅವರು ಅನೇಕ ವಿವಿಧ ಪ್ರಾಥಮಿಕ ಶಾಲೆಗಳಲ್ಲಿ ಪಾಲ್ಗೊಂಡಿದ್ದರು. ಸ್ಕೂಲ್ ಜನವರಿ 1898ರಲ್ಲಿ ಕುಂಭಕೋಣಂನಲ್ಲಿ ಟೌನ್ ಹೈಸ್ಕೂಲ್ ರಾಮಾನುಜಂ ಅವರು ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಸಾಬೀತುಪಡಿಸಿದರು ಮತ್ತು ಅವರು ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಗಣಿತ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಶ್ರೀ ಶ್ರೀನಿವಾಸ್ ರಾಮಾನುಜನ್ ಪೂರ್ಣ ಹೆಸರು ಶ್ರೀ ಶ್ರೀನಿವಾಸ್ ರಾಮಾನುಜನ್ ಅಯ್ಯಂಗಾರ್. ಡಿಸೆಂಬರ್ 22, 1887 ವಿಶ್ವದ ಶ್ರೇಷ್ಠ ಭಾರತೀಯ ಗಣಿತಜ್ಞರೆಂದು ಪ್ರಖ್ಯಾತರಾಗಿದ್ದರು. ಪ್ರತಿ ಧನಪೂರ್ಣಾಂಶವು ರಾಮಾನುಜನರ ವೈಯಕ್ತಿಕ ಮಿತ್ರರುಗಳೊಂದಿಗೆ ಎಂಬುದು ಲೋಕದಲ್ಲಿ ವಿಖ್ಯಾತ ನುಡಿ. ಅವರಿಗೆ ಸಂಖ್ಯೆಗಳ ವೈಲಕ್ಷಣಗಳನ್ನು ನಂಬಲಸಾಧ್ಯದಂಥ ರೀತಿಯಲ್ಲಿ ನೆನಪಿಡುವ ಅಪೂರ್ವ ಸಾಮರ್ಥ್ಯವಿತ್ತು. ಜೇಮ್ಸ್ ಆರ್ ನ್ಯಾಮ್ನವರು ಡಿ ವರ್ಡ್ ಆಫ್ ಮ್ಯಾಥಮೆಟಿಕ್ಸ್ ಎಂಬ 4 ಸಂಪುಟಗಳು. ಇವತ್ತು ಗಣಿತ ದಿನಾಚರಣೆಯಲ್ಲಿ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. ಅವರ ಜನ್ಮದಿನ 22/12/1887ರಂದು ನಾವು ಆಚರಿಸುತ್ತೇವೆ. ಅವರ ತಂದೆ ಶ್ರೀನಿವಾಸ್ ಅಯ್ಯಂಗಾರ್, ತಾಯಿ ನಾಗಗಿರಿ ದೇವಿ. ಅವರ ಮರಣ ಹೊಂದಿದ 1920 ಏಪ್ರಿಲ್ 26 32 ವಯಸ್ಸಿನಲ್ಲಿ ಮರಣ ಹೊಂದಿದ್ದರು. ಭಾರತದ ಗಣಿತಶಾಸ್ತ್ರಜ್ಞಾನ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರ 87 ಡಿಸೆಂಬರ್ 22ರಂದು ಈ ರೋಡ್ ಆ ದಿನ
ಮದ್ರಾಸ್ ಪ್ರಾಸಿಕೋ ಈ ತಮಿಳುನಾಡಿನಲ್ಲಿ ಜನಿಸಿದರು. ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಕೋಮಲಾ ತಮ್ಮಲ್. ಇವರಿಗೆ ಬಾಲ್ಯದಿಂದಲೂ ಇವರಿಗೆ ಗಣಿತ ವಿಷಯದ ಬಗ್ಗೆ ಅಪಾರ ಉತ್ಸಾಹ. ಅದು ಎಷ್ಟರ ಮಟ್ಟಿಗೆ ಎಂದರೆ 12ನೇ ವಯಸ್ಸಿನಲ್ಲಿ ಟಿಗ್ನಾಮೆಟ್ರಿ ತ್ರಿಕೋನಮಿತಿಯಲ್ಲಿ ಅವರು ನಿಪುಣರಾಗಿದ್ದರು. ರಾಮಾನುಜನ್ ಮೆಟ್ರಿಕ್ಯುಲೇಷನ್ ಮುಗಿಸಿದರು. ಗಣಿತದಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇತ್ತು. ಹೀಗಾಗಿ ಉಳಿದ ವಿಷಯಗಳಲ್ಲಿ ಅಷ್ಟೇನು ಅಂಕಗಳು ಗಳಿಸಲಾಗುತ್ತಿಲ್ಲ.